ಹೀಗೆ ಒಬ್ಬ ಏನೂ ಆಗ್ತಾ ಇಲ್ಲ, ಎಲ್ಲನೂ ಸಾಲ ಇದೆ, ನನ್ನ ಬೆಳೆ ಬೆಳೀತಾ ಇಲ್ಲ, ಮನೆ ಖರ್ಚು ಜಾಸ್ತಿ ಆಗಿದೆ, ಹಾಗೂ ಸಂಪಾದನೆ ಕಮ್ಮಿ ಆಗಿದೆ, ಏನು ಮಾಡೋದು ಏನು ಎತ್ತ ಅಂತೇಳಿ ತಲೆ ಕೆಡಿಸ್ಕೊತಾ ಇರ್ತಾನೆ. ಅದೇ ದಿನ ಅವ್ರ ಬಾವ ಮೈದ ಬರ್ತಾನೆ. ಏನು ವಿಶೇಷ, ಏನು ಎತ್ತ, ಊರಲ್ಲಿ ಯಾವ ರೀತಿ ಎಲ್ಲ ಇದೆ, ಸೊ ಯಾವ ರೀತಿ ಎಲ್ಲ ಆ್ಯಕ್ಟಿವಿಟೀಸ್ ಇದೆ, ಏನು ಎತ್ತ ಅಂತ ಕೇಳ್ತಾನೆ. ಊರಲ್ಲಿ ಹೇಗಿದೆಯೋ ನನಗೆ ಗೊತ್ತಿಲ್ಲ, ಆದರೆ ನನ್ನ ಪರಿಸ್ಥಿತಿ ಮಾತ್ರ ಈ ರೀತಿ ಇದೆ ಅಂತ ಹೇಳ್ತಾನೆ. ಹಾಗಾದರೆ ನಾನು ನಿಮಗೆ ಒಂದು ಸೊಲ್ಯೂಷನ್ ಕೊಡ್ತೀನಿ, ನಾಳೆ ಮಾರ್ನಿಂಗ್ ಹೇಳ್ತೀನಿ ಅಂತ ಹೇಳ್ತಾನೆ. ಓಕೆ ಅಂತ ಹೇಳ್ತಾರೆ. ಮಾರನೇ ದಿನ ಬೆಳಗ್ಗೆ ಹೊರಗಡೆ ಹೋಗಿ ಬಂದು ಅವ್ರ ಭಾವನಿಗೆ ಹೇಳ್ತಾನೆ, ನಿಮ್ಮ ಹೊಲದಲ್ಲಿ ಬಂಗಾರು ಬಾತುಕೋಳಿ ಇದೆ, ಸೊ ಅದನ್ನು ನೀವು ಮುಂಜಾನೆ ಹೋಗಿ ನೋಡಿದರೆ ನಿಮ್ಗೆ ಅದೃಷ್ಟ ಒಲಿಯುತ್ತೆ. ಅದು ಸಹ ನೀವೇ ನಡ್ಕೊಳ್ತಾ ಹೋಗಿ ಎಲ್ಲ ಸ್ನಾನ ಸಂಧ್ಯೆ ಅದನ್ನು ಎಲ್ಲನೂ ಮುಗಿಸ್ಕೊಂಡು ನಡ್ಕೊತ ಹೋಗಿ ನೀವೇ ನೋಡಬೇಕು ಆ ಬಾತುಗಳನ್ನು, ಆವಾಗ ಮಾತ್ರ ನಿಮ್ಗೆ ಅದೃಷ್ಟ ಒಲಿಯುತ್ತೆ ಅಂತ ಹೇಳ್ತಾನೆ. ಅದು ಯಾವಾಗ ಬರುತ್ತೆ? ಮಾರ್ನಿಂಗ್ ಟೈಮಲ್ಲಿ ಬರುತ್ತೆ, ಬೆಳಗಿನ ಜಾವ. ಅದು ನೀವೇ ನೋಡಬೇಕು, ಯಾವತ್ತು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಂದಾಗ ನೀವು ನೋಡಬೇಕು ಅಂತ ಹೇಳ್ತಾನೆ. ಸೊ ಇವನು 1 ದಿನ ಆಯಿತು, 2 ದಿನ ಆಯಿತು, 1 ತಿಂಗಳಾಯಿತು, 2 ತಿಂಗಳಾಯಿತು, 3 ತಿಂಗಳಾಯಿತು, ಕಾಣೋದೇ ಇಲ್ಲ ಬಾತು. ಬಟ್ ಏನು ಅಂದರೆ ನೈಟ್ ಬೇಗ ಮಲಗ್ತಾನೆ, ಯಾಕೆಂದರೆ ಬೆಳಗ್ಗೆ ಬೇಗ ಹೋಗಬೇಕು. ಆ ಬಾತು ಕಾಣಬೇಕಂದ್ರೆ ಬೆಳಗಿನ ಜಾವನೇ ಹೋಗಬೇಕು. ಸೊ ಮುಂಜಾನೆ 3 ಅಥವಾ 4ಕ್ಕೆ ಎದ್ದು ಬೇಗ ಸ್ನಾನ ಎಲ್ಲನೂ ಮುಗಿಸ್ಕೊಂಡು ಹೋಗಿ ನೋಡಿ ಬರ್ತಾ ಇರ್ತಾನೆ. ಸೊ ಕಾಣ್ತಾ ಇರಲ್ಲ. ಬಟ್ ಬರೋ ದಾರಿಯಲ್ಲಿ ಎಲ್ಲರನ್ನ ಮಾತಾಡಿಸ್ಕೊಂಡು ಅರ್ಲಿಕಟ್ಟೆ ಅಂತ ಇರುತ್ತಲ್ಲ, ಅಲ್ಲಿನೂ ಎಲ್ಲರೂ ಸಮಾಚಾರ ಏನು ಎತ್ತ ಊರಿಂದು ವಿಷಯ ಎಲ್ಲ ತಿಳ್ಕೊಂಡು ಬರ್ತಿರ್ತಾನೆ. ಹಾಗೂ ಬಂದಮೇಲೆನೂ ಅವ್ನು ಇನ್ನೇನು ಕೆಲಸ ಇದೆ, ಯಾಕಂದರೆ ಭಾಳಷ್ಟು ಟೈಮ್ ಉಳಿದಿರುತ್ತೆ. ಸೊ ಎಮ್ಮೆಗಳಿರುತ್ತೆ, ಹಾಲು ನೋಡ್ಕೊಳ್ಳೋದು, ಅದು ಎಲ್ಲ ನೋಡ್ಕೊಳ್ಳೋದು, ಮನೆಯ ವಿಚಾರ ಎಲ್ಲ ನೋಡ್ಕೊಳ್ಳೋದು ಮಾಡ್ತಾಯಿರ್ತಾನೆ. ಇನ್ನೇನು ಟೈಮ್ ಇದೆ ಅಂಥೇಳಿ ಹಾಗೆ ಹೊಲದಲ್ಲಿ ಕೆಲಸನೂ ಮಾಡ್ಕೊಳ್ತಾನೆ. ಮನೆಯಲ್ಲಿನೂ ಎಲ್ಲನೂ ನೀಟ್ ಇಟ್ಕೊಳ್ಳೋದು ಮಾಡೋದು ಎಲ್ಲ ಮಾಡ್ತಾನೆ. ಈವ್ನಿಂಗ್ನೂ ಹೋಗಬೇಕು ಅಂತ ಹೇಳಿರ್ತಾರೆ ಅವ್ರ ಭಾವ ಮೈದ. ಈವ್ನಿಂಗ್ ಟೈಮಲ್ಲೂ ಬಾತು ಬರುತ್ತೆ ಅಂತ ಹೇಳ್ತಾನೆ. ಸೊ ಹಾಗಾಗಿ ಈವ್ನಿಂಗ್ ಟೈಮಲ್ಲೂ ಹೋಗಬೇಕಾದ್ರೆ ಊರಲ್ಲೆಲ್ಲನೂ ವಿಚಾರಿಸ್ಕೊಂಡು ಮಾತಾಡಿಸ್ಕೊತ ಮಾಡ್ತಾ ಇರ್ತಾನೆ. ಹೀಗೆ 1, 2, 3 ತಿಂಗಳಾಗತ್ತಿಗೆ ಅವನು ಏನು ಮಾಡ್ತಾನೆ, ಟೈಮ್ ಇದೆ ಅಂತೇಳಿ ಮನೆ ಕೆಲಸ, ಹೊಲದ ಕೆಲಸ ಹಾಗೂ ಜಾನುವಾರು ಕೆಲಸ ಎಲ್ಲನೂ ತಾನೇ ಮಾಡ್ಕೊಳ್ತಾ ಇರ್ತಾನೆ. ಸೊ ಹಾಲಿನ ಖರ್ಚು ಅನ್ನೋದಕ್ಕಿಂತ ಹಾಲು ಮಾರೋ ವ್ಯಾಪಾರಿ ಇರ್ತಾನೆ, ಹಾಲು ಮಾರ್ತಾನೆ, ಒಳ್ಳೆ ಬೆಳೆ ಬರುತ್ತೆ. ಸೊ ಮನೆಯೆಲ್ಲ ಸಮೃದ್ಧಿಯಾಗಿ ತುಂಬಿ ತುಳ್ಕಾಡುತ್ತೆ. ಅವ್ರ ಭಾವ ಮೈದ ಬಂದು ಭಾವ ಬಂದು ಹೇಳ್ತಾನೆ, ಇದೇ ನೋಡು ನಿನ್ನ ಬಂಗಾರ ಬಾತು ಅಂತ ಹೇಳ್ತಾನೆ. ಸೊ ನಮ್ಮ ಕೈಲೇ ಬಂಗಾರ ಬಾತು ಇದೆ, ಬಂಗಾರನೂ ಇದೆ. ನೀವೇನು ಹೇಳ್ತೀರಾ?